ಚುನಾವಣೆ ಸಮೀಪಿಸುತ್ತಿದ್ದಂತೆ ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗಿದೆ. ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಹೊಸ ತಲೆನೋವು ಶುರುವಾಗಿದ್ದು, ಮೀಸಲಾತಿ ಹೋರಾಟದ ಮಧ್ಯೆ ಸೆಪ್ಟೆಂಬರ್ 23ಕ್ಕೆ ಎಸ್ಟಿ ಸಮಾವೇಶ ನಡೆಯಲಿದೆ. ಟೆನ್ಷನ್ ಮೇಲೆ ಟೆನ್ಷನ್. ಈಗಾಗಲೇ ಸಾಕಷ್ಟು ವಿವಾದಗಳು, ಒಂದಷ್ಟು ರೀತಿಯ ಗಲಾಟೆಗಳು ನಡೀತಾ ಇದೆ. ಈಗ ಒಂದಷ್ಟು ಮೀಸಲಾತಿಯ ವಿಚಾರಗಳು ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೀಸಲಾತಿ ಹೋರಾಟದ ಮಧ್ಯೆ ಸೆಪ್ಟೆಂಬರ್ 23ಕ್ಕೆ ಎಸ್ಟಿ ಸಮಾವೇಶ ನಿಗದಿಯಾಗಿದೆ. ಬಳ್ಳಾರಿಯಲ್ಲಿ ಎಸ್ಟಿ ಬೃಹತ್ ಸಮಾವೇಶಕ್ಕೆ ದಿನಾಂಕ ನಿಗದಿಯಾಗಿದ್ದು, ಆದರೆ ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ಈವರೆಗೂ ಯಾವುದೇ ರೀತಿಯ ನಿರ್ಧಾರ ಇಲ್ಲ. ಮೀಸಲಾತಿ ಘೋಷಿಸದೆ ಜನ ಸೇರಿಸುವುದಕ್ಕೆ ಈಗ ಶ್ರೀರಾಮುಲುಗೂ ಕೂಡ ಕಷ್ಟ. ತೀವ್ರ ಗೊಂದಲದಲ್ಲಿ ಸಿಲುಕೊಂಡಿದ್ದಾರೆ. ಈಗ ಸಚಿವರಾಗಿರುವ ಶ್ರೀರಾಮುಲು ಅವರು ಸಿಎಂ ಬೊಮ್ಮಾಯಿಗೆ ಒತ್ತಡ ಹಾಕಿದ್ದಾರಂತೆ. ಸಚಿವ ಶ್ರೀರಾಮುಲು ಸಮಾವೇಶದಲ್ಲಿ ನನ್ನ ಜನರಿಗೆ ಒಂದು ಸಂದೇಶವನ್ನ ಕೊಡ್ಲೇಬೇಕು ಅಂತ ಹೇಳಿ ಅವರು ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಯಾಕಂದ್ರೆ ಇಲ್ಲಿವರೆಗೂ ಕೂಡ ಒಂದಷ್ಟು ರೀತಿಯ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಆ ಡೆಡ್ಲೈನ್ಗಳು ಯಾವುದು ಕೂಡ ಈಗಾಗಲೇ ಬಂದಿಲ್ಲ. ಆ ಡೆಡ್ಲೈನ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಜನ ಸೇರಿಸಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ರೀತಿಯಾದಂತಹ ಒಂದು ಏನ್ ಮಾಡ್ತೀರಿ ಅನ್ನುವ ಭರವಸೆ ಆದ್ರೂ ಅಟ್ಲೀಸ್ಟ್ ಕೊಡಬೇಕಾಗತ್ತೆ ಸಿಎಂ ಮೇಲೆ. ಈ ಹಿನ್ನೆಲೆಯಲ್ಲಿ ರಾಮುಲು ಅವರು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಇಲ್ಲಾಂದ್ರೆ ಜನ ಸೇರಿಸಿ ಅಂತ ಹೇಳಿದ್ರೆ ನಾನು ಹೇಗೆ ಸೇರಿಸೋದಕ್ಕಾಗತ್ತೆ? ಬೇಡಿಕೆಗಳ ಈಡೇರಿಕೆನೇ ಆಗ್ತಾ ಇಲ್ಲ ಅಂದಮೇಲೆ, ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಹೇಗೆ ಜನರನ್ನ ಸೇರಿಸೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಒತ್ತಡವನ್ನ ಹೇರ್ತಿದಾರಂತೆ.